ಹಾಯ್ ಗೈಸ್. ಸೊ ನೈಟ್ ನಿದ್ದೆ ಮಾಡಿಲ್ಲ, ಬೆಳಗ್ಗೆ ಎದ್ದೆ. ಆಲ್ರೆಡಿ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. 9:32. ಓಕೆ, ಸೊ ಒಂದು ಸೆಟಪ್ ಹಾಕ್ತೀನಿ, ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ನೋಡೋಣ. ಆ್ಯಕ್ಚುಲಿ ಪಿ ಸೈಡ್ ತೊಗೊಬೇಕಲ್ಲ, ಸಿ ಸೈಡು ಟ್ರೆಂಡ್ ಅಪೋಸಿಟ್ ಎಲಿಟ್. ಸೊ ರಾಂಗ್, ಟ್ರೆಂಡ್ ಅಪೋಸಿಟ್ ಹೋಗಬಾರ್ದು. ಲಾಸ್ ನೋಡಿ, 400 rupees ಲಾಸ್, ವೇಸ್ಟ್. ಅನದರ್ ಎಂಟ್ರಿ ಟೇಕನ್ 7 point SL mucha. CE ಯಾ, 2 ಲಾಟ್ ತೊಗೊಂಡಿದ್ದೀನಿ. ಕಾಲ್ 2 ಲಾಟ್ ಕಾಲ್ ತಗೊಂಡಿದ್ಯಾ? ಎಸ್. ಟ್ರೆಂಡ್ ಅಗೇನ್ಸ್ಟ್ ಹೋಗ್ಬೇಡ ಅಂದ್ರೆ ಕೇಳಲ್ಲ. ನೋ 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 ಸ್ಟಾರ್ ಔಟ್ ಆಗ್ತಾನೆ, ಸ್ಟ್ರೈಟ್ ಆಗಿ ಸಿ ಹೋಗ್ತಾ ಇದೆ. 7 point SL ಅಂತೆ. ಸೊ 2 ಲಾಟ್ ಸಿ ತೊಗೊಂಡಿದ್ದೀನಿ. ಮಾರ್ಕೆಟು ಬೇರಿಶ್ ಇದೆ. ಸೊ ಫುಲ್ ಬೇರಿಶ್ ಇದೆ, ಒಂದು ಫುಲ್ ಬುಲ್ಲಿಶ್ ಪುಲ್ ಬ್ಯಾಕ್ ಆಗುತ್ತೆ ಅಂತ ನಾನು ಸಿ ತೊಗೊಂಡಿದ್ದೀನಿ. ಓಕೆ, ಚಾನ್ಸಸ್ ಆಫ್ ಎಸ್ ಎಲ್ ಇಟ್ ಆಗೋದು ಜಾಸ್ತಿ ಇದೆ. ಇಲ್ಲ ಸರಿ ಪಿಲ್ಲ ಆಯಿತು, ಲವ್ ಯು ಟು, ಬಾಯ್. ಸೊ 1 ಲಾಟು ನಾನು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಒಂದು ಲಾಟ್ ಬಂದುಬಿಟ್ಟು ಎಸ್ ಎಲ್ ಆಲ್ಟ್ರ್ ಮಾಡಿದ್ದೀನಿ, 5 ಪಾಯಿಂಟ್ಸು ಬಂದುಬಿಟ್ಟು ಪ್ಲಸ್ಸಲ್ಲೇ ಇದೆ. 2ನೇ ಟ್ರೇಡ್ ನಂದು. 3ನೇ ಟ್ರೇಡ್ ತೊಗೊಂಡಿದ್ದೀನಿ. ಸೆಟಪ್ ಬಂದುಬಿಟ್ಟು ಪಿ ಇ ಸೈಡು, ಸಿಂಪಲ್ ಟ್ರಯಾಂಗಲ್ ಪ್ಯಾಟ್ರನ್ ಬ್ರೇಕ್ಔಟು ಎಸ್ ಎಲ್ ಹತ್ರ ಇದೆ, ನೀವು ನೋಡ್ಬೋದು. ಯಾಕಂದ್ರೆ ಇನ್ನೂ ಒಂದು ಟ್ರೇಡ್ ತೊಗೊಬೋದು. ಒಂದು ಟ್ರೇಡ್ ಯಾವ ಥರ ಅಂದರೆ, ಇಲ್ಲಿ ನಿಮಗೆ ಇದೊಂದು ಸೆಟಪ್ ಬರುತ್ತೆ, 0.5 ಲೆವೆಲ್ ಬರುತ್ತೆ ಫಿಬ್ ಬೇಸು. ಈ ರಿಟ್ರೇಸ್ಮೆಂಟ್ ಬಂದಮೇಲೆ ಈ ರಿಟ್ರೇಸ್ಮೆಂಟ್ ಹತ್ರ ಬಂದು ಹೋಗುತ್ತೆ. ಸೊ ಅದೊಂದು ಟ್ರೇಡ್ ತೊಗೊಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಯೋಣ, ಟ್ರೆಂಡ್ ಅಲ್ವಾ. ಸೊ ಅದಕ್ಕೆ ಹ್ಯೂಜ್ ಪ್ರಾಫಿಟ್ ಇಟ್ಟಿದ್ದೀನಿ. ಫಸ್ಟ್ ಇದ್ರೂ ಅಷ್ಟೇ, ಲಾಸ್ ಆಗುತ್ತೆ. ಮಾರ್ಕೆಟ್ ಅನ್ಪ್ರೆಡಿಕ್ಟಬಲ್. ಲಾಸ್ ಆದರೂ ಹ್ಯಾಪಿಯಾಗಿ ತೊಗೊಬೇಕು, ಪ್ರಾಫಿಟ್ ಆದರೂ ಹ್ಯಾಪಿಯಾಗಿ ತೊಗೊಬೇಕು. ಎಸ್ ಎಲ್ ಕೊಟ್ಬಿಟ್ಟು ಮನೆಗೆ ಹೋಗೋಣ. ಎಸ್ ಎಲ್ ಇಟ್ಟಾಗಿದೆ. ಓವರ್ ಆಲ್ ಲಾಸ್ ಬಂದುಬಿಟ್ಟು 559 rupees. ನೋಡೋಣ, ಇನ್ನು ಯಾವ್ದಾರ ಟ್ರೇಡ್ ಬಂದರೆ ಒಂದು ತೊಗೊಳ್ಳೋಣ, ಇಲ್ಲ ಕ್ಲೋಸ್ ಇವತ್ತಿಗೆ. ಬಾಯ್. ಸೊ ಲಾಸ್ಟ್ 1 ಟ್ರೇಡ್ ತೊಗೊಂಡೆ. ಹತ್ರ ಪ್ರಾಫಿಟ್ ಹತ್ರ ಬಂದಿದೆ. 48 ಪಾಯಿಂಟ್ಸ್ ನಾನು ಪ್ರಾಫಿಟ್ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲೇ ಬುಕ್ ಮಾಡ್ಕೊಬೇಕು, 2 ಲಾಟ್ ಇದ್ದರೆ ಒಂದು ಇಲ್ಲೇ ಬುಕ್ಕಿಂಗ್ ಮಾಡ್ಕೊಬೇಕು. 1000 rupees ಪ್ರಾಫಿಟ್ಟು. ಹಳೆ ಲಾಸ್ಟ್ ಆದರೆ 1500 rupees ಪ್ರಾಫಿಟ್ ಇದೆ. ಇಲ್ಲೇ ಎಕ್ಸಿಟ್ ಆಗೋಣ ಅಂತ ಅನಿಸುತ್ತೆ. ಇಲ್ಲಿ ಲಿಕ್ವಿಡಿಟಿ ಇದೆಯಲ್ವಾ, ಈ ಲಿಕ್ವಿಡಿಟಿ ಸ್ವೀಪರ್ಗೂ ಬರ್ಬೋದು ಅಂತ. ಸೊ ಕಾಸ್ಟ್ ಟು ಕಾಸ್ಟ್ ಇಟ್ಟಿದ್ದೀನಿ, 1800 rupees ಪ್ರಾಫಿಟ್ಟು. 58 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಟಿದ್ದೀನಿ. ಒಂದೇ ಲಾಟು ತೊಗೊಳ್ಳೋಣ. ಇಫ್ ಯು ಆರ್ ರೈಟ್, ಟೇಕ್ ದ ಗುಡ್ ಪ್ರಾಫಿಟ್. ಇವತ್ತು ನಾನು ಟೋಟಲ್ 4 ಟ್ರೇಡ್ ತೊಗೊಂಡೆ. 4 ಟ್ರೇಡಲ್ಲಿ ನಾನು ಒಂದು ಪ್ರಾಫಿಟ್ ಮಾಡಿದೆ. ಇನ್ನೆಲ್ಲ ಎಸ್ ಎಲ್ಲು 2 ಲಾಟ್ಸ್ ತೊಗೊಂಡೆ. 23,600 ಸಿ ಇ ಟ್ರಯಾಂಗಲ್ ಪ್ಯಾಟ್ರನ್ ಬ್ರೇಕ್ಔಟ್ ಆಯಿತು. ಇಲ್ಲಿ ತೊಗೊಂಡೆ, ಇದು ಟಾರ್ಗೆಟ್ ತೊಗೊಂಡೆ. ಇದು ಒಂದೇ ಲಾಟು. 500 rupees ಲಾಸ್ ಆಗಿತ್ತು. ಅದಾದಮೇಲೆ ಒಂದು 2900 rupees ಪ್ರಾಫಿಟ್ ಮಾಡಿ 2400 rupees ಓವರಾಲ್ ಪ್ರಾಫಿಟ್ ಆಗಿದೆ. ಇದು ಇವತ್ತಿನ ಟ್ರೇಡು. ನಾನು ತೊಗೊಂಡಿರೋ ಟ್ರೇಡು ಒಂದು ಎಸ್ ಎಲ್ ಇಟ್ಟಾಯಿತು. 2ನೇ ಟ್ರೇಡ್ ಇಲ್ಲಿ ತೊಗೊಂಡೆ, ಇಲ್ಲಿ ಬಂದು ಇಲ್ಲಿ ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆದೆ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಇಲ್ಲಿ, ಮತ್ತು ಇಲ್ಲಿ ಬ್ರೇಕ್ಔಟಲ್ಲಿ ಈ ಕ್ಯಾಂಡಲ್ ಎಂಟ್ರಿ ಕೊಟ್ಟೆ. ಆ್ಯಕ್ಚುಲಿ 3 ಮಿನಿಟ್ಸು. ಮತ್ತು ಪಿ ಸೈಡ್ ತೊಗೊಂಡಿದ್ದೀನಿ. ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಟ್ಟೆ, ಅದು ಮುಂದೆ ಹೋಗಿತ್ತು. ಮತ್ತು ಪುಲ್ ಬ್ಯಾಕಲ್ಲಿ ಇಲ್ಲಿ ಎಂಟ್ರಿ ಕೊಟ್ಟೆ, ಆರೋ ಮಾರ್ಕ್ ನೋಡಿದ್ದೀರಲ್ಲ. ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. 49 ಪಾಯಿಂಟ್ಸ್ ಸಾಕು, ಬೇಜಾನಾಯಿತು. ಆ್ಯಕ್ಚುಲಿ 100 ಪಾಯಿಂಟ್ಸ್ ಹೋಗಿತ್ತು.
100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದಿತ್ತು. 2 ಲಾಟ್ ತೊಗೊಂಡಿದ್ರೆ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ, ಒಂದೇ ಲಾಟು. ಸೊ ನನ್ನ ಒಂದು ಪ್ರಾಫಿಟ್ ಬಂದುಬಿಟ್ಟು ನಿಮಗೆ ಎಲ್ಲ ಲಾಸಸ್ ಎಲ್ಲ ರಿಕವರಿ ಆಗಿ 2400 ರುಪೀಸ್ ಇದೆ 24 ಜುಲೈ. ಸೊ 4 ಟ್ರೇಡಲ್ಲಿ 1 ಟ್ರೇಡ್ ಟಾರ್ಗೆಟ್ ಇಟ್ಟಾಗಿದೆ, ಅದು 100 ಪಾಯಿಂಟ್ಸ್ ಹೋಗಿತ್ತು. ನಾನು 40 ಪಾಯಿಂಟ್ಸ್ ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೊರಡಬೇಕು. ಸೊ ಟುಡೇ ಡೇ ಇಸ್ ಎಂಡೆಡ್. ಟಾಟಾ, ಬೈ ಬೈ ಗೈಸ್.